ಈ ಕಾರ್ಯಕ್ರಮ ಕೇವಲ ಎಜುಕೇಷನಲ್ ಉದ್ದೇಶಗಳಿಗಾಗಿ. ಇಲ್ಲಿ ಬರುವ ಯಾವುದೇ ಮಾಹಿತಿ ಹೂಡಿಕೆ ಸಲಹೆ ಆಗಿರುವುದಿಲ್ಲ. ಷೇರು ಮಾರುಕಟ್ಟೆ ಮತ್ತು ಇಕ್ವಿಟಿ ಸಂಬಂಧಿತ ಹೂಡಿಕೆಗಳು ಮಾರ್ಕೆಟ್ ರಿಸ್ಕ್ ಒಳಗೊಂಡಿರುತ್ತವೆ. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಅಧ್ಯಯನ ಮಾಡಿ ವಿವೇಚನೆ ಬಳಸಿ ಹೂಡಿಕೆ ಮಾಡಿ. ಅಮೆರಿಕದಲ್ಲಿ ಹುಟ್ಟಿದ ಭಾರತೀಯ ಮಕ್ಕಳಿಗೆ ಪೌರತ್ವ ಇಲ್ಲ. ಅಧಿಕಾರಕ್ಕೆ ಬರ್ತಿದ್ದಂತೆ ಜನ್ಮಸಿದ್ಧ ಹಕ್ಕು ಕಿತ್ಕೋತೀನಿ. ಎನ್ಆರ್ಐಗಳಿಗೆ ಟ್ರಂಪ್ ಬಿಗ್ ಶಾಕ್. ವೈಟ್ ಹೌಸ್ಗೆ ಬರೋಕ್ಕೂ ಮುಂಚೆ ಭಾರತದ ಮೇಲೆ ರೆಸಿಪ್ರೋಕಲ್ ಟ್ಯಾಕ್ಸ್ ಹಾಕ್ತೀನಿ, ಅಕ್ರಮ ವಲಸಿಗರನ್ನ ಹಿಡಿದು ಓಡಿಸ್ತೀನಿ ಅಂತೆಲ್ಲ ಗುಡುಕ್ತಾ ಇರೋ ಅಮೆರಿಕ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಅಲ್ಲಿನ ವಿದೇಶಿಯರಿಗೆ ದೊಡ್ಡ ಶಾಕ್ ಕೊಟ್ಟಿದ್ದಾರೆ. ಅಧಿಕಾರಕ್ಕೆ ಬರ್ತಿದ್ದಂತೆ ಅಮೆರಿಕದಲ್ಲಿ ಮಕ್ಕಳಿಗೆ ಹುಟ್ಟಿನಿಂದಲೇ ಪೌರತ್ವ ಸಿಗೋ ನಿಯಮವನ್ನ ತೆಗೆದು ಹಾಕ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದಾರೆ. ಟ್ರಂಪ್ ಇದನ್ನ ಮೊದಲ ಬಾರಿ ಹೇಳ್ತಿಲ್ಲ. ಆದರೆ ಈಗ ವಲಸಿಗರ ವಿರುದ್ಧ ಕಠಿಣ ಕಾನೂನನ್ನ ಹೇರೋಕೆ ಪ್ಲಾನ್ ಮಾಡಿರೋ ಟ್ರಂಪ್ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ ಮಕ್ಕಳ ಜನ್ಮಸಿದ್ಧ ನಾಗರಿಕತ್ವ ಹಕ್ಕನ್ನು ಕಿತ್ತುಕೊಳ್ಳೋ ಲಕ್ಷಣ ಕಾಣಿಸ್ತಾ ಇದೆ. ಟ್ರಂಪ್ ಇದರಲ್ಲಿ ಯಶಸ್ವಿಯಾದರೆ ಅತಿ ಹೆಚ್ಚು ಸಮಸ್ಯೆ ಆಗೋದು ಅಮೆರಿಕದಲ್ಲಿ ದೊಡ್ಡ ಸಂಖ್ಯೆಯಲ್ಲಿರೋ ಭಾರತೀಯರಿಗೇನೆ. ಹಾಗಿದ್ರೆ ಏನಿದು ಬರ್ತ್ ರೈಟ್ ಕಾನೂನು? ಟ್ರಂಪ್ ಇದಕ್ಕೆ ತಿದ್ದುಪಡಿ ತಂದರೆ ಏನಾಗುತ್ತೆ? ಯಾವ ರೀತಿ ಇಂಡಿಯನ್ ಅಮೆರಿಕನ್ಸ್ ಮೇಲೆ ಇಂಪ್ಯಾಕ್ಟ್ ಆಗಬಹುದು? ಅಮೆರಿಕದಲ್ಲಿ ಪೌರತ್ವ ತಗೊಳ್ಳೋಕೆ ಏನೆಲ್ಲ ರೂಲ್ಸ್ ಇದೆ ಎಲ್ಲವನ್ನ ಹೇಳ್ತಾ ಹೋಗ್ತೀವಿ. ಕಡೆತನಕ ಮಿಸ್ ಮಾಡಿದೆ ನೋಡಿ. mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಅಮೆರಿಕದ ನೆಲದಲ್ಲಿ ಹುಟ್ಟಿದ ಯಾವುದೇ ಮಗುವಿಗೆ ಹುಟ್ಟಿನಿಂದಲೇ ಅಮೆರಿಕದ ಪೌರತ್ವ ಸಿಗುತ್ತೆ. ಅದು ಅಲ್ಲಿನ ಪ್ರಜೆಗಳ ಮಗುವಾದ್ರೂ ಸರಿ, ವಿದೇಶಿಯರ ಮಗುವಾದ್ರೂ ಸರಿ. ಅಮೆರಿಕದ ಬಾರ್ಡರ್ ಒಳಗೆ ಹುಟ್ಟಿದ್ರೆ ಅಲ್ಲಿನ ಸಂವಿಧಾನದ 14ನೇ ತಿದ್ದುಪಡಿ ಆಧಾರದ ಪೌರತ್ವ ಕೊಡಲಾಗುತ್ತೆ. ಇದೇ ಕಾರಣಕ್ಕೆ ಅಮೆರಿಕದಲ್ಲಿ ಬರ್ತ್ ಟೂರಿಸಂ ಪಾಪ್ಯುಲರ್ ಆಗಿದೆ. ತಮ್ಮ ಮಗುವಿಗೆ ಅಮೆರಿಕ ಪೌರತ್ವ ಸಿಗಲಿ ಅಂತ ವಿದೇಶಿ ಪೋಷಕರು ಡೆಲಿವರಿ ಟೈಮ್ನಲ್ಲಿ ಅಮೆರಿಕಕ್ಕೆ ಹೋಗಿ ಮಕ್ಕಳಿಗೆ ಜನ್ಮ ಕೊಡೋ ಟ್ರೆಂಡ್ ಕೂಡ ಇತ್ತು. ಕೆನಡಾ ಹಾಗೂ ಕೆಲ ಯುರೋಪಿಯನ್ ರಾಷ್ಟ್ರಗಳಲ್ಲೂ ಈ ಬರ್ತ್ ಟೂರಿಸಂ ಸಮಸ್ಯೆ ಇದೆ. ಸದ್ಯ ಅಧ್ಯಕ್ಷೀಯ ಚುನಾವಣಾ ಪ್ರಚಾರದ ಟೈಮಿನಿಂದಲೂ ಅಮೆರಿಕ ವಲಸಿಗರ ಸಮಸ್ಯೆಗೆ ಶಾಶ್ವತ ಪರಿಹಾರ ತರ್ತೀನಿ, ವೀಸಾ ಕಾನೂನು ಬದಲಾಯಿಸ್ತೀನಿ, ಈಗಿರೋ ವೀಸಾಗಳಿಗೆ ಎಕ್ಸ್ಟೆನ್ಷನ್ ಕೊಡಲ್ಲ, ಕೂಂಬಿಂಗ್ ಮಾಡಿ ಹುಡುಕಿ ಮೆಕ್ಸಿಕೋ ಹಾಗೂ ಭಾರತದಿಂದ ಡಂಕಿ ರೂಟ್ ಮೂಲಕ ಬಂದಿರೋರ್ನ ದೇಶ ಬಿಟ್ಟು ಓಡಿಸ್ತೀನಿ ಅಂತಿದ್ದಾರೆ ಟ್ರಂಪ್. ಈಗ ಬರ್ತ್ ರೈಟ್ ಕಾನೂನಿನ ಮೇಲೂ ಕೂಡ ಕಣ್ಣು ಹಾಕಿದ್ದಾರೆ. ಟ್ರಂಪ್ ಚುನಾವಣೆ ಗೆಲ್ತಿದ್ದ ಹಾಗೆ ಒಂದಷ್ಟು ಅಕ್ರಮ ವಲಸಿಗರ ತಲೆಯಲ್ಲಿ ಸ್ವದೇಶಕ್ಕೆ ಮರಳುವ ಆಲೋಚನೆ ಬಂದಿತ್ತು. ಈಗ ಬರ್ತ್ ರೈಟ್ ವಿಚಾರ ಇನ್ನೂ ನಿದ್ದೆಗೆಡಿಸಿದೆ. ಯಾಕಂದ್ರೆ ಒಂದು ವೇಳೆ ಟ್ರಂಪ್ ಈ ಕಾನೂನು ರದ್ದು ಮಾಡಿದ್ರೆ ಅಮೆರಿಕದಲ್ಲಿರೋ ವಲಸಿಗರು, ಉದ್ಯೋಗಕ್ಕೆ ಹೋಗಿರೋರು, ಈಗ ಆಲ್ರೆಡಿ ಅಮೆರಿಕದಲ್ಲಿ ನೆಲೆಸಿರೋ ವಿದೇಶಿಯರು ಎಲ್ಲರ ಪರಿಸ್ಥಿತಿನೂ ಒಂದು ರೀತಿ ಅನಿಶ್ಚಿತತೆಗೆ ಒಳಗಾಗತ್ತೆ. ಅನ್ಸರ್ಟನಿಟಿ ಕಾಡುತ್ತೆ, ಅನ್ಪ್ರಿಡಿಕ್ಟಬಲ್ ಆಗುತ್ತೆ. ಮಕ್ಕಳಿಗೆ ಪೌರತ್ವ ಸಿಗ್ಲಿಲ್ಲ ಅಂದ್ರೆ ಸ್ವಂತ ದೇಶಗಳಿಗೆ ಅವ್ರನ್ನ ಕಳಿಸಬೇಕಾಗತ್ತೆ, ಅಥವಾ ಪೋಷಕರು ಕೂಡ ಅವರೊಟ್ಟಿಗೆ ಸೇರಿ ವಾಪಸ್ ಬರಬೇಕಾಗಬಹುದು. ಟ್ರಂಪ್ ಹಾಗೂ ರಿಪಬ್ಲಿಕನ್ ನಾಯಕರು ಚುನಾವಣೆ ವೇಳೆ ಇದೇ ವಿಚಾರ ಇಟ್ಕೊಂಡು ಪ್ರಚಾರ ಮಾಡಿದ್ದಾರೆ. ಒಂದು ರೀತಿ ಎಲೆಕ್ಷನ್ ಇಶ್ಯೂ ಆಗಿತ್ತು. ನೇಟಿವ್ ಅಮೆರಿಕನ್ನರು ಟ್ರಂಪ್ಗೆ ಸಪೋರ್ಟ್ ಮಾಡಿರೋದು ಇದೇ ಕಾರಣಕ್ಕೆ ಅನ್ನೋ ವಿಶ್ಲೇಷಣೆಗಳಿವೆ. ಬರ್ತ್ ರೈಟ್ ಸಿಟಿಸನ್ಶಿಪ್ ಇದನ್ನ ವಿದೇಶಗಳು ದುರ್ಬಳಕೆ ಮಾಡ್ಕೊಳ್ತಿವೆ. ಅಮೆರಿಕನ್ ಪ್ರಜೆ ಆಗೋಕೆ ಇನ್ನು ಟಫ್ ರೂಲ್ಸ್, ಟಫ್ ಸ್ಟ್ಯಾಂಡರ್ಡ್ಸ್ ಸೆಟ್ ಮಾಡಬೇಕು ಅನ್ನೋದು ಟ್ರಂಪ್ ಮತ್ತು ರಿಪಬ್ಲಿಕನ್ ನಾಯಕರ ನಿಲುವು. ಆದರೆ ಇದರ ಜೊತೆಗೆ ಟ್ರಂಪ್ ಈ ಕಾನೂನು ರದ್ದು ಮಾಡೋಕ್ಕಾಗಲ್ಲ ಅಂತ ವಿಶ್ಲೇಷಣೆಯನ್ನ ಕೆಲವೊಂದಷ್ಟು ಎಕ್ಸ್ಪರ್ಟ್ಗಳು ಮುಂದಿಡ್ತಿದ್ದಾರೆ. ಅಷ್ಟು ಈಸಿ ಇಲ್ಲ ಅಂತ. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಎಲ್ಲ ಅಷ್ಟು ಸುಲಭ ಆಗಲ್ಲ ಅವರಿಗೆ ಅಂತ. ಸೊ ಟ್ರಂಪ್ ಮುಂದಿರೋ ದಾರಿ ಏನು? ಅವರು ಸಕ್ಸಸ್ಫುಲ್ ಆದರೆ ಈ ವಿಚಾರದಲ್ಲಿ ಭಾರತೀಯರಿಗೆ ಏನು ಪರಿಣಾಮ ಆಗುತ್ತೆ ಅಂತ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಪಾಲಿಸಿ ಬಜಾರ್ನ ಎನ್ಆರ್ಐ ಇನ್ವೆಸ್ಟ್ಮೆಂಟ್ ಪ್ಲಾನ್ಗಳ ಬಗ್ಗೆ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭಾರತ ಮುಂದಿನ 3 ವರ್ಷಗಳಲ್ಲಿ ಜಗತ್ತಿನ 3ನೇ ಅತಿದೊಡ್ಡ ಆರ್ಥಿಕತೆಯಾಗಿ ಬೆಳೆದು ನಿಲ್ಲೋ ದಾರಿಯಲ್ಲಿದೆ ಅಂತ ಎಲ್ಲ ಗ್ಲೋಬಲ್ ಇನ್ಸ್ಟಿಟ್ಯೂಷನ್ಸ್ ಹೇಳ್ತಿವೆ. ಯಾಕಂದ್ರೆ ಭಾರತ ಜಗತ್ತಿನ ಫಾಸ್ಟೆಸ್ಟ್ ಗ್ರೋಯಿಂಗ್ ಲಾರ್ಜ್ ಎಕಾನಮಿಗಳಲ್ಲೊಂದು. ಈ ಗ್ರೋತ್ ಸ್ಟೋರಿಯಲ್ಲಿ ಭಾಗಿಯಾಗೋಕೆ ಎನ್ಆರ್ಐಗಳಿಗೆ ಒಂದು ಅವಕಾಶ ಇದೆ. ಈ ಅವಕಾಶ ಕೊಡ್ತಿರೋದು ಭಾರತದ ಇನ್ವೆಸ್ಟ್ಮೆಂಟ್ ಪ್ಲಾನ್ಗಳು. ತಿಂಗಳಿಗೆ ಕೇವಲ 18,000 ರೂಪಾಯಿ ಅಥವಾ $213-214 ಭಾರತದ ಇನ್ವೆಸ್ಟ್ಮೆಂಟ್ ಪ್ಲಾನ್ಗಳಲ್ಲೂ ಹೂಡಿಕೆ ಮಾಡಬಹುದು. ಈ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಜೊತೆಗೆ ಲೈಫ್ ಇನ್ಶೂರೆನ್ಸ್ ಕವರೇಜ್ ಕೂಡ ಸಿಗುತ್ತೆ. ಯಾವುದೇ ರಾಷ್ಟ್ರದಲ್ಲಿ ಕೂತ್ಕೊಂಡು ದಿನದ 24 ಗಂಟೆ ಆನ್ಲೈನ್ ನಲ್ಲಿ ನಿಮ್ಮ ಫಂಡ್ಸ್ ಅನ್ನ ಮ್ಯಾನೇಜ್ ಮಾಡಬಹುದು. 5 ವರ್ಷಗಳ ಲಾಕ್ ಇನ್ ಪೀರಿಯಡ್ ಮುಗಿದ ಮೇಲೆ ಲಿಕ್ವಿಡಿಟಿ ಆಪ್ಷನ್ ಇರುತ್ತೆ. ಸೊ ಹಣ ವಿತ್ಡ್ರಾ ಮಾಡ್ಕೋಬಹುದು. ಮಾರ್ಕೆಟ್ ರಿಸ್ಕ್ ಅವಾಯ್ಡ್ ಮಾಡೋಕೆ ಫಂಡ್ ಸ್ವಿಚ್ ಮಾಡ್ಕೊಳ್ಳೋ ಆಪ್ಷನ್ಸ್ ಕೂಡ ಇರುತ್ತೆ. ಸುಮಾರು 150ಕ್ಕೂ ಅಧಿಕ ಫಂಡ್ಗಳಿಂದ ಆಯ್ಕೆ ಮಾಡಬಹುದು. ಈಕ್ವಿಟಿ ಇನ್ವೆಸ್ಟಿಂಗ್ ಆಧಾರಿತವಾಗಿರೋ ಈ ಪ್ಲಾನ್ಗಳಲ್ಲಿ ನೀವು ಯಾವ ಟೈಪ್ನ ಎಷ್ಟು ಅಗ್ರೆಸಿವ್ ಫಂಡ್ಗಳನ್ನ ಆಯ್ಕೆ ಮಾಡ್ಕೊಳ್ತೀರಿ ಅದ್ರ ಮೇಲೆ ನೀವು 15ರಿಂದ 25-30% ವರೆಗೂ ರಿಟರ್ನ್ಸ್ ಅನ್ನ ಜನರೇಟ್ ಮಾಡೋಕೆ ಸಾಧ್ಯತೆಗಳಿರ್ತವೆ. ನೀವು ಅಲ್ಲಿ ಹೋಗಿ ಚೆಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರೋ ಕಮೆಂಟ್ ಲಿಂಕ್ ಅನ್ನ ಕೊಟ್ಟಿರ್ತೀವಿ. ಯಾವ ಫಂಡ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ. ನೀವು ಅಲ್ಲಿ ವೆರೈಟಿ ಆಫ್ ಫಂಡ್ಸ್ ಇದಾವೆ. 150ಕ್ಕೂ ಅಧಿಕ ಫಂಡ್ಗಳಿದಾವೆ. ಬೇರೆ ಬೇರೆ ಇಂಡೆಕ್ಸ್
ಇಂಡೆಕ್ಸ್ ಆಧಾರಿತ ಫಂಡ್ಗಳಿದಾವೆ, ಎಲ್ಲ ಚೆಕ್ ಮಾಡಿಕೊಂಡು ನಿಮ್ಮ ಸ್ಟೈಲ್ಗೆ ಯಾವ್ದು ಸೂಟ್ ಆಗುತ್ತೆ ನೋಡಿಕೊಂಡು ಹೂಡಿಕೆ ಮಾಡ್ಬೋದು. ಡಿಸಿಪ್ಲಿನ್ SIP ಮೂಲಕ ನೀವು ನಿರಂತರವಾಗಿ ಈ ಪ್ಲಾನ್ ಅನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟ್ ನಲ್ಲಿ ನಾವು ಲಿಂಕ್ ಅನ್ನ ಕೊಟ್ಟಿರ್ತೀವಿ. ಕ್ಲಿಕ್ ಮಾಡೋ ಮೂಲಕ ನೀವು ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ಚೆಕ್ ಮಾಡಿಕೊಂಡು ನಿಮಗೆ ಯಾವ ಸೂಕ್ತ ಅಂತ ನೋಡಿಕೊಂಡು ಹೂಡಿಕೆ ಮಾಡಬಹುದು. ಈ ಪ್ಲಾನ್ಗಳನ್ನು ಖರೀದಿ ಮಾಡಬಹುದು. ಸಂವಿಧಾನಕ್ಕೆ ತಿದ್ದುಪಡಿ ಮಾಡ್ತಾರಾ ಟ್ರಂಪ್? ಸ್ನೇಹಿತರೆ, ಅಮೆರಿಕ ಸಂವಿಧಾನದಲ್ಲಿ ಬರ್ತ್ ರೈಟ್ ಸೇರಿದಂತೆ ಯಾವುದೇ ಹಕ್ಕುಗಳು ವೆಲ್ ಎಸ್ಟಾಬ್ಲಿಷ್ಡ್ ಆಗಿವೆ. ಭಾರತದ ಸಂವಿಧಾನದ ಮೂಲಭೂತ ಹಕ್ಕುಗಳ ರೀತಿ ಪ್ರೊಟೆಕ್ಷನ್ ಹೊಂದಿವೆ. ಇದೇ ಕಾರಣಕ್ಕೆ ಟ್ರಂಪ್ ಒಂದು ವೇಳೆ 14ನೇ ಅಮೆಂಡ್ಮೆಂಟ್ನಲ್ಲಿ ಬದಲಾವಣೆ ತರೋಕೆ ಹೋದರೂ ಕೂಡ ಸಾಕಷ್ಟು ಕಾನೂನು ತೊಡಕನ್ನು ಫೇಸ್ ಮಾಡಬೇಕಾಗತ್ತೆ. ಹಾಗೆ 19ನೇ ಶತಮಾನದ ಲ್ಯಾಂಡ್ ಮಾರ್ಕ್ ಕೇಸ್ ಒಂದರಲ್ಲಿ ಅಮೆರಿಕನ್ ಸುಪ್ರೀಂ ಕೋರ್ಟ್ ಅಮೆರಿಕದಲ್ಲಿ ಹುಟ್ಟಿದ ಮಕ್ಕಳಿಗೆ ಬರ್ತ್ ರೈಟ್ ಸಿಗಬೇಕು ಅನ್ನೋದನ್ನ ಎತ್ತಿ ಹಿಡಿದಿದೆ. ಆ ಜಡ್ಜ್ಮೆಂಟ್ ಅನ್ನು ಟ್ರಂಪ್ ಚಾಲೆಂಜ್ ಮಾಡಬೇಕಾಗತ್ತೆ. ಹಾಗಾಗಿ ಸಂವಿಧಾನದ ಬುಡಕ್ಕೆ ಕೈ ಹಾಕಿ ಅಲುಗಾಡಿಸಬೇಕಾಗತ್ತೆ ಟ್ರಂಪ್. ಸೊ ಇದು ಕಷ್ಟ ಆಗ್ಬೋದು. ಒಂದು ವೇಳೆ ತಿದ್ದುಪಡಿ ಮಾಡ್ತೀನಿ ಅಂದ್ರೂ ಕೂಡ ಅಮೆರಿಕನ್ ಕಾಂಗ್ರೆಸ್ ನಲ್ಲಿ 3/2 ಮೆಜಾರಿಟಿ ತಗೋಬೇಕು. 4/3 ರಾಜ್ಯಗಳ ಒಪ್ಪಿಗೆ ಬೇಕು. ಇವುಗಳ ಜೊತೆಗೆ ಒಂದಷ್ಟು ಜನರಿಂದ ವಿರೋಧ ಕೇಳಿಬರುತ್ತೆ, ಪ್ರತಿಭಟನೆಗಳಾಗುತ್ತೆ. ಆದರೆ ಟ್ರಂಪ್ ಅದಕ್ಕೆಲ್ಲ ಬಹಳ ಕೇರ್ ಮಾಡೋ ವ್ಯಕ್ತಿ ಅಲ್ಲ. ಸಾಂವಿಧಾನಿಕವಾಗಿ ಅಲ್ಲದೆ ಹೋದ್ರೂ ಕೂಡ ಒಂದಷ್ಟು ಎಕ್ಸಿಕ್ಯೂಟಿವ್ ಆರ್ಡರ್ಸ್ ಪಾಸ್ ಮಾಡಿ ಆದ್ರೂ ಕೂಡ ಈ ಒಂದಷ್ಟು ಹೆಜ್ಜೆ ಇಟ್ಟೇ ಇಡ್ತಾರೆ ಅನ್ನೋ ಲೆಕ್ಕಾಚಾರ ಇದೆ. ಒಮ್ಮೆ ಖುದ್ದು ಅವರೇ ಎಕ್ಸಿಕ್ಯೂಟಿವ್ ಆರ್ಡರ್ ಪಾಸ್ ಮಾಡ್ತೀನಿ ಅಂತಾನೂ ಹೇಳಿದ್ದಾರೆ. ಚುನಾವಣಾ ಪ್ರಚಾರದಲ್ಲಿ ಮಾತನಾಡುವಾಗ ಮಕ್ಕಳಿಗೆ ಅಮೆರಿಕನ್ ಪೌರತ್ವ ಸಿಗೋಕೆ ಕನಿಷ್ಠ ಒಬ್ಬ ಪೋಷಕರಾದ್ರೂ ಅಮೆರಿಕನ್ ಪೌರರು ಆಗಿರಬೇಕು ಅಥವಾ ಅಧಿಕೃತ ಅಮೆರಿಕನ್ ನಿವಾಸಿ ಆಗಿರಬೇಕು ಅಂತ ಹೇಳಿದ್ರು. ಸ್ನೇಹಿತರೆ, ಟ್ರಂಪ್ ತಮಗೆ ಅಥವಾ ತಮ್ಮ ಸರ್ಕಾರಕ್ಕೆ ಅನುಕೂಲ ಆಗೋ ರೀತಿ ಮಾಡೋಕೆ ಕಾನೂನು ಹಾಗೂ ಹಳೆ ಸಂಪ್ರದಾಯಗಳ ಬೌಂಡರಿ ಪುಷ್ ಮಾಡೋದಕ್ಕೆ ಹಿಂಜರಿಯಲ್ಲ. ಹಾಗಾಗಿ ಈ ವಿಚಾರದಲ್ಲಿ ಅಮೆರಿಕದಲ್ಲಿ ಸಮಸ್ಯೆಗಳು ಬರಬಹುದು, ಪೊಲಿಟಿಕಲ್ ಸೀನ್ ಕ್ರಿಯೇಟ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. NRIಗಳಿಗೆ ಬರುತ್ತಾ ಸಮಸ್ಯೆ? ಸ್ನೇಹಿತರೆ, 2024 ಅಂಕಿಅಂಶಗಳ ಪ್ರಕಾರ ಇಂಡಿಯನ್ ಅಮೆರಿಕನ್ನರ ಸಂಖ್ಯೆ ಅಂದ್ರೆ ಅಲ್ಲಿರೋ ಭಾರತೀಯ ಮೂಲದವರ ಸಂಖ್ಯೆ 54 ಲಕ್ಷ ಇದೆ. ಇದು ಒಟ್ಟಾರೆ ಅಮೆರಿಕನ್ ಜನಸಂಖ್ಯೆ 1.47%. ಈ ಪೈಕಿ 34% ಜನ ಅಮೆರಿಕದಲ್ಲೇ ಹುಟ್ಟಿರೋರಾಗಿದ್ದರೆ ಹೆಚ್ಚಿನವರು ಅಂದ್ರೆ 3/2 ಜನ ವಲಸಿಗರಿದ್ದಾರೆ. ಸೊ ಈ ದೊಡ್ಡ ಗಾತ್ರದ ಕಮ್ಯುನಿಟಿಗೆ ಅಮೆರಿಕದಲ್ಲಿ ಯಾವುದೇ ತಿದ್ದುಪಡಿಯಾದ್ರೂ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಮುಖ್ಯವಾಗಿ ಅಮೆರಿಕದಲ್ಲಿ ಗ್ರೀನ್ ಕಾರ್ಡ್ ಇರೋ ಪೋಷಕರು, H1B ವೀಸಾ ಇರೋ ಪೋಷಕರ ಮಕ್ಕಳ ಪರಿಸ್ಥಿತಿ ಅತಂತ್ರ ಆಗ್ಬೋದು. ಗ್ರೀನ್ ಕಾರ್ಡ್ ಇರೋರ ಮಕ್ಕಳಿಗೆ ಆಟೋಮ್ಯಾಟಿಕ್ ಆಗಿ ಅಮೆರಿಕನ್ ಪೌರತ್ವ ಸಿಗದೇ ಇರ್ಬೋದು. ಅಂತ ಪೋಷಕರು ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿ ಮಕ್ಕಳಿಗೆ ಗ್ರೀನ್ ಕಾರ್ಡ್ ಪಡ್ಕೋಬೇಕಾಗತ್ತೆ. ಅಂದರೆ ಮಕ್ಕಳು ಇಮಿಗ್ರೇಷನ್ ಪ್ರಾಸೆಸ್ಗೆ ಒಳಗಾಗಬೇಕಾಗತ್ತೆ ಅಥವಾ ಇತರ ಲೀಗಲ್ ದಾರಿಗಳನ್ನು ಹುಡ್ಕೋಬೇಕಾಗತ್ತೆ. ಏನು H1B ವೀಸಾ ಹೊಂದಿರೋ ಪೋಷಕರಿಗೆ ತಮ್ಮ ಮಕ್ಕಳ ಸಿಟಿಸನ್ಶಿಪ್ ಸ್ಟೇಟಸ್ ಅನ್ನ ತಮ್ಮ ವೀಸಾಗಳಿಗೆ ಟೈಅಪ್ ಮಾಡಬೇಕಾಗಬಹುದು. ಈ ಪ್ರಾಸೆಸ್ ಕೂಡ ಡಿಫಿಕಲ್ಟ್ ಆಗ್ಬೋದು. ಜೊತೆಗೆ ಫ್ಯೂಚರ್ನಲ್ಲಿ ಅವರಿಗೆ ಅವಕಾಶಗಳು ಕಮ್ಮಿಯಾಗೋ ಅಪಾಯ ಇರುತ್ತೆ. ಇನ್ನು ದೊಡ್ಡ ಸಮಸ್ಯೆ ಎದುರಾಗೋದು ಯಾರಿಗೆ ಅಂದರೆ ತಾತ್ಕಾಲಿಕವಾಗಿ ಅಥವಾ ಅನ್ಡಾಕ್ಯುಮೆಂಟೆಡ್ ಆಗಿ ಅಕ್ರಮವಾಗಿ ಹೋಗಿರ್ತಾರಲ್ಲ, ಲೀಗಲ್ ಆಗಿ ಹೋಗಿರೋರಲ್ಲ, ಅಕ್ರಮವಾಗೆಲ್ಲ ಹೋಗಿರ್ತಾರ, ಅವ್ರಿಗೆ ತುಂಬಾ ಸಮಸ್ಯೆ ಆಗೋದು ಗ್ಯಾರಂಟಿ ಟ್ರಂಪ್ ಅವಧಿಯಲ್ಲಿ. ಟ್ರಂಪ್ ಸರ್ಕಾರ ಅಂತೂ ಈ ರೀತಿ ಮೆಕ್ಸಿಕೋ ಬಾರ್ಡರ್ ಅಲ್ಲೇ ಹಾರಿ, ಕೆನಡಾ ಬಾರ್ಡರ್ ಅಲ್ಲಿ ಹಾರಿ ಅಮೆರಿಕಾಗೆ ಹೋಗಿರೋರನ್ನ ಹುಡುಕಿ ವಿಮಾನ ಹತ್ತಿಸಿ ವಾಪಸ್ ಅವರ ರಾಷ್ಟ್ರಕ್ಕೆ ಕಳಿಸ್ತೀನಿ ಅಂತ ಹುಂಕರಿಸ್ತಾ ಇದ್ದಾರೆ. ಅಮೆರಿಕ ಪೌರತ್ವ ಪಡ್ಕೊಳ್ಳೋದು ಹೇಗೆ? ಈ ಪ್ರಶ್ನೆ ಕೂಡ ತುಂಬಾ ಜನರಲ್ಲಿ ಕಾಡ್ತಾ ಇರ್ಬೋದು. ಒಂದು ಮಗು ಅಮೆರಿಕದ ಪೌರತ್ವವನ್ನ ಅಲ್ಲಿ ಹುಟ್ಟಿದಾಗ ನ್ಯಾಚುರಲ್ ಆಗಿ ಪಡ್ಕೊಳ್ಳೋಕೆ ಸದ್ಯಕ್ಕೆ ಅವಕಾಶ ಇದೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ಬೈ ಬರ್ತ್ ಆಗ್ಲೇ ಹೇಳಿದ ಹಾಗೆ. ಇದು ಮೊದಲ ವಿಧಾನ. ಇನ್ನು ಒಬ್ರು ಅಥವಾ ಇಬ್ಬರು ಪೋಷಕರು ಅಮೆರಿಕನ್ಸ್ ಆಗಿದ್ದಾಗ ಮಗು ಬೇರೆ ದೇಶದಲ್ಲಿ ಹುಟ್ಟಿದ್ರೂ ಕೂಡ ಅಮೆರಿಕನ್ ಆಗಬಹುದು. ಆದರೆ ಇದಕ್ಕೆ ಒಂದಷ್ಟು ಕಂಡೀಷನ್ಸ್ ಇದೆ. ಮಗು ಹುಟ್ಟಿದಾಗ ಪೋಷಕರಿಗೆ ಮದುವೆ ಆಗಿರಬೇಕು, ಇಂಥ ದಿನಾಂಕದ ಒಳಗೆ ಮಗು ಹುಟ್ಟಿರಬೇಕು, ಪೋಷಕರು ಎಷ್ಟು ವರ್ಷ ಅಮೆರಿಕದಲ್ಲಿ ನೆಲೆಸಿರಬೇಕು ಅಂತ ಒಂದಷ್ಟು ಕಂಡೀಷನ್ಸ್ ಇವೆ. ಇನ್ನು ಮೂರನೇದು ನ್ಯಾಚುರಲೈಸೇಷನ್ ವಿಧಾನ, ಅಂದರೆ ವಿದೇಶಿಯರು ಪೌರತ್ವ ಪಡ್ಕೊಳ್ಳೋ ವಿಧಾನ. 3 ರೀತಿ ಪಡ್ಕೋಬಹುದು. ಒಂದು, ನಿರಂತರವಾಗಿ 5 ವರ್ಷ ಅಮೆರಿಕದ ಪರ್ಮನೆಂಟ್ ರೆಸಿಡೆಂಟ್ ಆಗಿರಬೇಕು, ಅಥವಾ ಅಮೆರಿಕ ವ್ಯಕ್ತಿಯನ್ನು ಮದುವೆಯಾಗಿ ಕನಿಷ್ಠ 3 ವರ್ಷ ನೆಲೆಸಿರಬೇಕು, ಅಥವಾ ಅಮೆರಿಕದ ಸಶಸ್ತ್ರ ಪಡೆಗಳಲ್ಲಿ ಕ್ವಾಲಿಫೈಯಿಂಗ್ ಸರ್ವಿಸ್ ಕೊಟ್ಟಿದ್ರು ನ್ಯಾಚುರಲೈಸೇಷನ್ ಮೂಲಕ ಪೌರತ್ವ ಪಡ್ಕೋಬಹುದು. ಆದರೆ ಅವರು ಪರ್ಮನೆಂಟ್ ರೆಸಿಡೆಂಟ್ಗಳಾಗಿರಬೇಕು, ಅಮೆರಿಕದಲ್ಲಿ ಪರ್ಮನೆಂಟ್ ಅಡ್ರೆಸ್ ಇರಬೇಕು. ಈ ರೀತಿ ನ್ಯಾಚುರಲೈಸೇಷನ್ ವಿಧಾನದಲ್ಲಿ ಪೌರತ್ವ ಪಡ್ಕೊಂಡ್ರೆ ಅವರ 18 ವರ್ಷದ ಒಳಗಿನ ಮಕ್ಕಳಿಗೂ ಪೌರತ್ವ ಸಿಗತ್ತೆ. ಆದರೆ ಆ ಮಕ್ಕಳು ಅಮೆರಿಕದಲ್ಲಿ ಇಬ್ಬರಲ್ಲಿ ಒಬ್ಬ ಪೋಷಕರ ಜೊತೆಗಿರಬೇಕು. ಈ ರೀತಿ ಅಮೆರಿಕ ಪೌರತ್ವ ಪಡ್ಕೋಬಹುದು. ಸ್ನೇಹಿತರೆ, ಇದಾಗಿತ್ತು ಟ್ರಂಪ್ರ ಈ ವಲಸೆ ನೀತಿಗೆ ಸಂಬಂಧಪಟ್ಟಂತ ಈ ದೊಡ್ಡ ಹೆಜ್ಜೆ ಬಗ್ಗೆ ತಿಳಿಸ್ಕೊಡೋ ಪ್ರಯತ್ನ. ಇನ್ನು ಸ್ನೇಹಿತರೆ, ಒಂದು ಕ್ವಿಕ್ ರಿಮೈಂಡರ್, NRI ಇನ್ವೆಸ್ಟ್ಮೆಂಟ್ ಪ್ಲಾನ್ಗಳ ಬಗ್ಗೆ ಆಲ್ರೆಡಿ ನಿಮಗೆ ಹೇಳಿದ್ವಲ್ಲ, ಆಸಕ್ತರು ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. NRIಗಳು ಅದನ್ನು ಚೆಕ್ ಮಾಡಿ ನಿಮಗೆ ಯಾವ ಪ್ಲಾನ್ ಸೂಟ್ ಆಗುತ್ತೆ ನೋಡಿಕೊಂಡು ನಿಮ್ಮ ಇನ್ವೆಸ್ಟ್ಮೆಂಟ್ ಫಿಲಾಸಫಿ, ನಿಮ್ಮ ರಿಸ್ಕ್ ಅಪಟೈಟ್ ನೋಡಿಕೊಂಡು ನೀವು ಸೆಲೆಕ್ಟ್ ಮಾಡಿಕೊಂಡು ಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ಡಿಸೈಡ್ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.